ಒಮ್ಮೆ ಇದನ್ನು ಮಾಡಿ ಸ್ಟೋರ್ ಮಾಡಿಟ್ಕೊಳ್ಳಿ. ದೋಸೆ, ಚಪಾತಿ, ರೊಟ್ಟಿ ಹಾಗೂ ಬ್ರೆಡ್ ಜೊತೆಗೆ ಸಖತ್ತಾಗಿರುತ್ತೆ. ಮನೆಯಲ್ಲೂ ಕೂಡ ಇಂತಹ ರುಚಿಕರವಾದಂಥ ಜಾಮ್ ಮಾಡೋದು ಹೇಗೆ ಅಂತ ಬನ್ನಿ ನೋಡೋಣ. ನಮಸ್ತೆ, ಎಲ್ಲರನ್ನೂ ಮಾತಾಡಿಸ್ದು ಅಡುಗೆ ಆಟದಲ್ಲಿ ಇವತ್ತು ನಾವು ಮಾಡ್ತಾ ಇರೋದು ಮಾವಿನ ಹಣ್ಣಿನ ಜಾಮ್. ಅದರಲ್ಲೂ ಸ್ವಲ್ಪ ಡಿಫ್ರೆಂಟಾಗಿ ಒಂದು ತೋತಾಪುರಿ ಹಾಗೂ ಒಂದು ಮಲ್ಲಿಕಾವನ್ನು ನಾನು ತೊಗೊಂಡಿದ್ದೇನೆ. ತೋತಾಪುರಿ ಇದೆಯಲ್ಲ, ಇದು ಪೂರ್ತಿ ಹಣ್ಣಾಗಿಲ್ಲ, ಹಾಗೆ ಕಾಯಿನೂ ಅಲ್ಲ, ಆ ರೀತಿದನ್ನು ತೊಗೊಂಡಿದ್ದೀನಿ. ಯಾಕೆ ಅಂದರೆ ಇದನ್ನು ತುರಿಬೇಕು. ಪೂರ್ತಿ ಹಣ್ಣಾಗಿಬಿಟ್ಟಿದ್ದರೆ ಇದು ತುರಿಯೋಕ್ಕೆ ಬರಲ್ಲ. ಅದಕ್ಕಾಗಿ ನಾನು ಸ್ವಲ್ಪ ಹಂಪಾಗಿರೋದನ್ನು ತೊಗೊಂಡಿದ್ದೀನಿ. ಹಾಗೆ ಇದನ್ನು ಈಗ ನಾನು ತುರ್ಕೋತಾ ಇದ್ದೀನಿ. ತೋತಾಪುರಿ ತೊಗೊಂಡಿರೋದ್ರಿಂದ ಇದು ಅಷ್ಟೊಂದೇನು ಹುಳಿ ಇರಲ್ಲ, ತುಂಬ ಕಡಿಮೆ ಹುಳಿ ಇರುತ್ತೆ. ಹುಳಿ ಜಾಸ್ತಿ ಇರೋವಂಥ ಮಾವಿನ ಹಣ್ಣು ತೊಗೊಂಡ್ರೆ ಎಷ್ಟು ಸಕ್ಕರೆ ಹಾಕಿದರೂ ಕೂಡ ಸಾಕಾಗೋದೇ ಇಲ್ಲ, ಟೇಸ್ಟು ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಹುಳಿ ಇಲ್ಲದೆ ಇರುವಂತಹ ಮಾವಿನ ಹಣ್ಣನ್ನು ತೊಗೋಬೇಕು. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. 1.5 ಕಪ್ ಇದೆ ಇದರಲ್ಲಿ. ಹಾಗೆ ಈಗ ನಾವು ಮಲ್ಲಿಕಾದ ಸಿಪ್ಪೆಯನ್ನು ತೆಕ್ಕೊಳ್ಳೋಣ. ಇದು ನೋಡಿ ಆರೆಂಜ್ ಕಲರ್ ಇದೆ, ಅದು ಯೆಲ್ಲೋ ಕಲರ್ ಇದೆ. ಇದನ್ನು ಕೂಡ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕಬೇಕು. ನುಣ್ಣಗೆ ರುಬ್ಕೊಂಡೆ ನೋಡಿ, ಈ ರೀತಿಯಾಗಿದ್ದರೆ ಸಾಕು. ಈಗ ನಾವು ಒಂದು ಬಾಣಲೆಯನ್ನು ತಗೊಳ್ಳೋಣ. ಇದಕ್ಕೆ ನಾವೀಗ ತುರ್ಕೊಂಡಿದ್ವಲ್ಲ ತೋತಾಪುರಿಯನ್ನು, ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಏನು ಗೊತ್ತಾ, ನಾನು ಮನೆಯಲ್ಲೇ ಎಲ್ಲ ರೀತಿ ಜಾಮನ್ನು ಮಾಡ್ತೇನೆ. ಹೊರಗಡೆಯಿಂದ ತರೋದು ತುಂಬ ಕಡಿಮೆ. ಖರ್ಜೂರ ಹಣ್ಣಿನ ಜಾಮ್, ಹಾಲ್ಗುಂಬಳಕಾಯಿ ಜಾಮ್, ಹಾಗೆ ಅನಾನಸ್ ಹಣ್ಣಿನ ಜಾಮ್, ಇದೆಲ್ಲವನ್ನು ಕೂಡ ನಾವು ರುಚಿಕರವಾಗಿ ಮನೆಯಲ್ಲೇ ಮಾಡ್ಬೋದು. ಮಾವಿನ ಹಣ್ಣಿನ ಸೀಸನ್ನಲ್ಲಂತೂ 3-4 ಸಲ ಇದನ್ನು ಮಾಡಿರ್ತೀನಿ. ನಾನು ಮಾಡೋ ಜಾಮ್ ಇದಿಷ್ಟು. ನೀವು ಯಾವ್ಯಾವ ರೀತಿ ಜಾಮ್ ಮಾಡ್ತೀರಿ ಅಂತ ನನಗೂ ತಿಳಿಸಿ. ನೋಡಿ, ಈಗ ನಾನು ಇದಕ್ಕೆ ಸಕ್ಕರೆಯನ್ನು ಹಾಕ್ಕೋತಾ ಇದ್ದೀನಿ. ನಾನು 2.5 ಕಪ್ ಸಕ್ಕರೆಯನ್ನು ಹಾಕ್ಕೋತಾ ಇದ್ದೀನಿ. ನಾನು ಸಕ್ಕರೆ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ ಇದಕ್ಕೆ. ಬೆಲ್ಲ ಹಾಕೋರು ಬೆಲ್ಲ ಹಾಕ್ಕೋಬೋದು, ಆದರೆ ನಮ್ಮ ಮನೆಯಲ್ಲಿ ಬೆಲ್ಲ ಹಾಕಿದರೆ ಇದಕ್ಕೆಲ್ಲ ತಿನ್ನೋದೇ ಇಲ್ಲ. ಯಾವುದಕ್ಕೆಲ್ಲ ಬೆಲ್ಲ ಸೂಟ್ ಆಗುತ್ತೋ ಅದಕ್ಕೆಲ್ಲ ಬೆಲ್ಲನೇ ಹಾಕೋದು. ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು. ಬೆಲ್ಲ ಬೇಕು ಅಂದರೆ ಬೆಲ್ಲನೇ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಉರಿ ಸಣ್ಣದಾಗಿರಬೇಕು, ಇಲ್ಲ ಅಂದರೆ ಸಕ್ಕರೆ ಮೆಲ್ಟ್ ಆಗೋದೇ ಇಲ್ಲ. ತುರ್ಕೊಂಡಿರೋದ್ರಿಂದ ಇದರ ಟೇಸ್ಟು ಇನ್ನೊಂದು ಸ್ವಲ್ಪ ಚೇಂಜ್ ಆಗಿರುತ್ತೆ. ಪೂರ್ತಿ ತುರ್ಕೊಂಡು ಕೂಡ ಮಾಡ್ಬೋದು, ಅದರ ಟೇಸ್ಟೇ ಬೇರೆ ಥರ ಇರುತ್ತೆ. ನೋಡಿ, ಈಗೆಲ್ಲ ಸಕ್ಕರೆ ಮೆಲ್ಟಾಗಿದೆ, ಅದಕ್ಕಾಗಿ ತುಂಬ ತೆಳ್ಳಗಾಯಿತು ನೋಡಿ, ಸಕ್ಕರೆ ಎಲ್ಲ ಮೆಲ್ಟಾಗಿರೋದ್ರಿಂದ. ಈಗ ಉರಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೋದು. ಅಡುಗೆ ಆಟ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇದು ಹದ ಬರಲಿಕ್ಕೆ ಸ್ವಲ್ಪ ಹೊತ್ತು ಬೇಕಾಗತ್ತೆ. ಅಷ್ಟೋ ತನಕ ನೀವು ಯಾವುದಾದ್ರೂ ಕೆಲಸ ಮಾಡ್ಕೋಬೋದು. ಆದರೆ ತುಂಬ ಹೊತ್ತು ಕೈಯಾಡದೇ ಇದ್ದರೆ ತಳ ಹಿಡಿದು ಬಿಡತ್ತೆ. ಆಗಾಗ ಇದರ ಕೈಯಾಡ್ತಾ ಇರಬೇಕು. ನೋಡಿ, ಕುದೀತಾ ಇದೆ ಇದು. ಅದರಲ್ಲಿ ಕಾಣಿಸ್ತಾ ಇದೆ ನೋಡಿ ಆ ತುರಿದಿರೋ ಎಸಳೆಲ್ಲವೂ ಕೂಡ. ಚೆನ್ನಾಗಿ ಆಗ್ತಾಯಿದೆ. ಟೈಮೇನು ಜಾಸ್ತಿ ಬೇಕಾಗೋದೇ ಇಲ್ಲ, ಬೇಗ ಆಗಿಬಿಡತ್ತೆ. ಕಲರು ಕೂಡ ಎಷ್ಟು ಚೆನ್ನಾಗಿದೆ. ಈಗ ನಾನು ಒಂದು 5-6 ಏಲಕ್ಕಿಯನ್ನು ಪುಡಿ ಮಾಡಿಕೊಂಡು ಹಾಕ್ಕೊಂಡೆ. ಹಾಗೆ ಸ್ವಲ್ಪ ಕಲ್ಲಂಗಡಿ ಬೀಜವನ್ನು ಹಾಕ್ಕೋತಾ ಇದ್ದೀನಿ. ನಾನು ಬೇರೆ ಯಾವ ಡ್ರೈ ಫ್ರೂಟ್ಸನ್ನು ಕೂಡ ಆ್ಯಡ್ ಮಾಡ್ತಾ ಇಲ್ಲ. ನೀವು ಬೇಕಾದರೆ ಬಾದಾಮಿ, ಗೋಡಂಬಿ ಎಲ್ಲವನ್ನು ಕೂಡ ಹಾಕ್ಕೋಬೋದು. ನೋಡಿ, ಈ ರೀತಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಈಗ 2 ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಉಪ್ಪನ್ನು ಹಾಕಿದರೆ ಸೌಳೆಲ್ಲ ಹೋಗಿಬಿಡತ್ತೆ. ಹಾಕಿದರೂ ಆಗುತ್ತೆ, ಹಾಕದೇ ಇದ್ದರೂ ಆಗುತ್ತೆ. ಹಾಕಿದರೆ ಸ್ವಲ್ಪ ರುಚಿ ಜಾಸ್ತಿ, ಆದರೆ ಉಪ್ಪು ಜಾಸ್ತಿ ಆಗಬಾರ್ದು. ನೋಡಿ ಎಷ್ಟು ಗಟ್ಟಿ ಆಯಿತು ಅಂತ. ಕಲರು ಕೂಡ ಚೇಂಜ್ ಆಯ್ತಲ್ವಾ. ಹೀಗೆ ರುಚಿ ರುಚಿಯಾದಂಥ ಅಡುಗೆಗಳನ್ನು, ತಿಂಡಿಗಳನ್ನು ಅಡುಗೆ ಆಟದಲ್ಲಿ ಮಾಡ್ತಾ ಇರೋಣ. ನೀವು ಕೂಡ ಸಪೋರ್ಟ್ ಮಾಡಿ. ರೆಸಿಪಿ ಹೇಗಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ. ನೋಡಿ, ಹದ ಬರ್ತಾ ಇದೆ. ನೆನಪಿರಲಿ, ಈ ರೀತಿಯಾಗಿ ಬಂಡಿಯಲ್ಲಿ ಬಿಟ್ಕೊಳ್ತಾ ಇದೆ ಅಂತಂದರೆ ಹದ ಬಂತು ಅಂತ. ಇದು ತುಂಬ ಇಂಪಾರ್ಟೆಂಟ್. ನೋಡಿ ಎಷ್ಟು ನೀಟಾಗಿ ಬಿಟ್ಕೊಳ್ತಾ ಇದೆ ಅಂತ. ನಾನು ಈ ರೀತಿಯಾದಂಥ ಟ್ರಿಕ್ಗಳನ್ನು ನಿಮಗೆ ವಿಡಿಯೋದಲ್ಲಿ ಹೇಳ್ತಾನೇ ಇರ್ತೇನೆ. ಫುಲ್ ವಿಡಿಯೋ ನೋಡಿ. ನಾನು ಹೇಳಿದ ಹದದಲ್ಲೇ ನೀವು ಮಾಡಿದ್ರಿ ಅಂದರೆ
ಹದ ತಪ್ಪೋ ಚಾನ್ಸೇ ಇಲ್ಲ, ಅಷ್ಟು ಪರ್ಫೆಕ್ಟಾಗಿ ಬಂದಿರುತ್ತೆ ನೋಡಿ. ಸೂಪರ್. ಖಂಡಿತ ನೀವು ಮಾಡಿಲ್ಲ ಅಂದರೆ ನೀವೇ ಮಿಸ್ ಮಾಡ್ಕೊಂಡು ಹಾಗೆ. ರುಚಿ ಹೇಗಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಹೇಳಿ. ನೋಡಿ, ಈಗ ಒಂದು 8 ದಿವಸದಿಂದ ಮಾಡಿದ್ದೆ, ಎರಡನ್ನು ಮಿಕ್ಸ್ ಮಾಡಿದ್ದೆ. ಅದರ ವಿಡಿಯೋಸನ್ನು ಕೂಡ ಇಟ್ಟಿದ್ದೀನಿ ನಿಮಗೋಸ್ಕರ. ಎಲ್ಲ ಡ್ರೈ ಫ್ರೂಟ್ಸನ್ನು ಹಾಕಿ ಮಾಡಿದ್ದಾಗಿತ್ತು ಇದು. ಗೋಡಂಬಿ ಹಾಕಿದ್ದೀನಿ, ಬಾದಾಮಿ ಹಾಕಿದ್ದೀನಿ, ಕಲ್ಲಂಗಡಿ ಬೀಜವನ್ನು ಹಾಕಿದ್ದೀನಿ, ಹಾಗೆ ಏಲಕ್ಕಿ ಪುಡಿನೂ ಇದಕ್ಕೆ ಆ್ಯಡ್ ಮಾಡಿದ್ದೆ. ಸಖತ್ತಾಗಿತ್ತು ಇದು ಕೂಡ. ಹಾಗೆ ಇಷ್ಟು ಮಾಡಿದ್ದೆ, ಇದೆಲ್ಲ ಖಾಲಿಯಾಗಿ ಈಗ ಇಷ್ಟು ಉಳ್ಕೊಂಡಿದೆ. ಈಗ ಇದು ಆರಿದೆ, ಇದನ್ನೆಲ್ಲ ಡಬ್ಬಿಗೆ ತುಂಬೋ ಕೆಲಸವನ್ನು ಮಾಡೋಣ. ಆರಿದ ಮೇಲೆ ನಾವು ಡಬ್ಬಕ್ಕೆ ತುಂಬಬೇಕು, ಬಿಸಿ ಇರುವಾಗಲೇ ತುಂಬಾರ್ದು ನಾವು. ಸೂಪರ್. ಇದೆಲ್ಲ ಮಾಡಿ ಎಂಥ ಫೀಲ್ ಕೊಡುತ್ತೆ ಅಂದರೆ, ನಾನು ಇಷ್ಟು ರುಚಿಯಾದಂಥ ಅಡುಗೆಗಳನ್ನು ಮಾಡ್ತೇನಾ ಅಂತ ಅನಿಸತ್ತೆ. ಹಾಗೆ ನಮಗೂ ಕೂಡ ಯಾವ ರೀತಿ ಅಡುಗೆ ಬೇಕಾದರೂ ನಾವು ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸು ಬರುತ್ತೆ. ಸುಲಭವಾಗಿರುವ ಅಡುಗೆಗಳನ್ನು ಮೊದಲು ಮಾಡ್ತಾ ಹೋಗಿ, ಆಮೇಲೆ ಯಾವ ಅಡುಗೆ ಬೇಕಾದರೂ ಮಾಡ್ಬೋದು. ಸ್ನೇಹಿತರೆ, ಅಂಗಡಿಗಳಿಂದ ಹೋಟೆಲ್ಗಳಿಂದ ತಿಂಡಿಗಳನ್ನು ತರೋ ಬದಲು ನಾವೇ ಹೀಗೆ ರುಚಿಯಾದ ಅಡುಗೆಗಳನ್ನು ಮಾಡ್ತಾಯಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಜಾಮ್ಗೆ ತುಪ್ಪ ಹಾಕ್ಕೊಂಡು ದೋಸೆ ಜೊತೆ ತಿಂತಾಯಿದ್ರೆ ವಾವ್, ಸಖತ್ತಾಗಿರುತ್ತೆ. ಹೀಗೆ ಮತ್ತೆ ಅಡುಗೆ ಆಟದಲ್ಲಿ ಭೇಟಿ ಆಗ್ತಾ ಇರೋಣ. ಧನ್ಯವಾದಗಳು.